ನಮಸ್ಕಾರ ಬಾಸು, ನಾನ್ ನಿಮ್ಮ ಉಳ್ಯಾರ ಹುಡುಗ ಯೋಗಿ ಮಹಾರಾಜ್. ನಾನ್ ಇವತ್ತು ಬಂದಿದ್ದೀನಿ ನನ್ನ ಹೊಸ ಎಕ್ಸ್ಪಲ್ಸ್ 210 ಜೊತೆ ಪೂರ್ತಿ ರಿವ್ಯೂ ವಿಡಿಯೋ ಮಾಡೋಣ ಅಂತ. ನೀವೆಲ್ಲ ಕೇಳ್ತಿದ್ರಿ ಬ್ರೋ, ನಿಮ್ಮ ಹೊಸ ಎಕ್ಸ್ಪಲ್ಸ್ 210 ಜೊತೆ ಒಂದು ರಿವ್ಯೂ ವಿಡಿಯೋ ಮಾಡಾಕಿ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಈ ಬೈಕಲ್ಲಿ, ಹೊಸ ಎಕ್ಸ್ಪಲ್ಸ್ 210 ಬೈಕಲ್ಲಿ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಇಷ್ಟ ಆಗಿಲ್ಲ, ಏನೇನೆಲ್ಲ ಪ್ರಾಬ್ಲಮ್ ಬರ್ತಾ ಇದೆ, ಏನೇನೆಲ್ಲ ಪ್ರಾಬ್ಲಮ್ ಬರ್ತಿಲ್ಲ, ನನಗೆ ಏನನ್ಸ್ತು, ಬಜೆಟ್ ಎಷ್ಟು, ಮೈಲೇಜ್ ಎಷ್ಟು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ, ನೀವೇನಾದ್ರೂ 2 ಕಾಲಿಂದ 2.5 ಲಕ್ಷ ಬಜೆಟ್ ಅಲ್ಲಿ ಒಳ್ಳೆ ಆಫ್ ರೋಡಿಂಗ್ ಗಾಡಿ ಮತ್ತೆ ಟೂರಿಂಗ್ ಗಾಡಿ ಮತ್ತೆ ಡೈಲಿ ಮೇಂಟೆನೆನ್ಸ್ ಗಾಡಿ ಅಂತ ನೋಡ್ತಾ ಇದ್ರೆ ಎಕ್ಸ್ಪಲ್ಸ್ 210 ಕಣ್ಣು ಮುಚ್ಕೊಂಡು ತಗೋಬಹುದು. ನನಗೆ ಇಷ್ಟ ಆಗದಿದ್ದ ಫ್ಯೂಚರ್ ಬಗ್ಗೆ ಹೇಳ್ತಾ ಇದ್ದೀನಿ. ನನಗೆ ಅಂದ್ರೆ ಇಷ್ಟ ಆಗದಿದ್ದ ಫ್ಯೂಚರ್ ಅಂದ್ರೆ ಟ್ಯೂಬ್ ಟೈರ್ ಕೊಟ್ಟಿದ್ದಾರೆ. ಇದ್ರ ಬದಲು ಟ್ಯೂಬ್ಲೆಸ್ ಕೊಡ್ಬೋದಿತ್ತು. ಯಾಕಂದ್ರೆ ಈ ಬಜೆಟ್ ಅಲ್ಲಿ ಟ್ಯೂಬ್ ಟೈರ್ ಕೊಡೋದು. ನಿಮಗೆ ಟ್ಯೂಬ್ಲೆಸ್ ಹಂಗೂ ಬೇಕು ಅಂದ್ರೆ ಎಕ್ಸ್ಟ್ರಾ ಮಾಡಿಸ್ಕೊಬಹುದು. ಅಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಮತ್ತೆ ಹೊಸ ಬೈಕ್ಸ್ ತಗೊಂಡು ಎಕ್ಸ್ಟ್ರಾ ಕಾಸ್ಟ್ ಮಾಡಿದ್ರೆ ನಮಗೇನಂತ ಅನ್ಸಲ್ಲ, ಏನೋ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ತಾ ಇದೀವಿ ಅನ್ಸುತ್ತೆ. ಅಂದ್ರೆ ಆಫ್ ರೋಡಿಂಗಿಗೆಲ್ಲ ಆಲ್ಮೋಸ್ಟ್ ಹಿಮಾಲಯನ್ ಈ ಗಾಡಿಗಳೆಲ್ಲ ಟ್ಯೂಬೇ ಕೊಡೋದು. ಹಂಗಾಗಿ ಇವರು ಟ್ಯೂಬೇ ಕೊಟ್ಟಿದ್ದಾರೆ. ಈ ಬಜೆಟ್ಗೆ ಟ್ಯೂಬೇ ಕೊಡೋಕ್ಕಾಗೋದು. ಟ್ಯೂಬ್ಲೆಸ್ ಮಾಡ್ಬೋದು ಅಂದ್ರೆ ನಿಮಗೆ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಅದಾದ್ಮೇಲೆ ನೋಡೋದಾದ್ರೆ, ಇಷ್ಟ ಆಗ್ತಿದ್ದ ಫ್ಯೂಚರ್ ಅಂದ್ರೆ ಇದೆಲ್ಲ ಒಂದ್ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರೋದು ಕೊಟ್ಟಾರೆ. ನೋಡಿ, ಇದು ಪ್ರೆಸ್ ಮಾಡಿದ್ರೆ ಹಂಗೆ ಒಳಗಡೆ ಹೋಗ್ತೈತೆ. ಇದು ಒಂದ್ ಸ್ವಲ್ಪ ಇನ್ನ ಇಂಪ್ರೂವ್ ಮಾಡ್ಬೋದಿತ್ತು, ಇದೊಂದು ಮಾಡಿಲ್ಲ. ಆಮೇಲೆ ಮೇಯ್ನು ಕ್ರಾಶ್ ಕಾರ್ಡ್ ಹಾಕ್ಸ್ಲೇಬೇಕು. ನಾನಿನ್ನ ಹಾಕ್ಸಿಲ್ಲ. PPF ಪ್ಲಸ್ ಕ್ರಾಶ್ ಕಾರ್ಡ್ ಹಾಕ್ಸೋಣ ಅಂತ ಬಿಟ್ಟಿದ್ದೀನಿ. ಸದ್ಯಕ್ಕೆ ಈಗ ಫಸ್ಟ್ನೇ ಸರ್ವಿಸ್ ಆದ್ಮೇಲೆ ಫಸ್ಟ್ PPF ಮತ್ತೆ ಕ್ರಾಶ್ ಕಾರ್ಡ್ ಹಾಕ್ಸ್ಬೇಕು. ಇದ್ರಲ್ಲಿ ಕೊಟ್ಟಿರೋ ಕ್ರಾಶ್ ಕಾರ್ಡ್ ಅಂತೂ ಏನಕ್ಕೂ ಯೂಸ್ ಇಲ್ಲ. ಬಿದ್ರೆ ಅಂತೂ ಇದು ಮುಂಚೆ ಫಸ್ಟ್ ಹೋಗೋದೇ ಇದು ಹೋಗುತ್ತೆ. ಇದು ಅಂತ ಇದು ಫುಲ್ ಅಲ್ಲಾಡ್ತೈತೆ. ಇದು ಏನು ಅಷ್ಟೊಂದು ಸ್ಟ್ರೆಂತ್ ಇಲ್ಲ. ಇದು ಸ್ಟ್ರೆಂತ್ ಇಲ್ಲ. ನೋಡಿ, ಇಲ್ಲೆಲ್ಲ ಪ್ರೆಸ್ ಮಾಡೋರು ಒಳಗೆ ಹೋಗುತ್ತೆ. ಅದಾದ್ಮೇಲೆ ಹಿಂದ್ಗಡೆ ಕೂತ್ಕೊಂಡವರಿಗೆ ಸಡನ್ ಆಗಿ ಏನಾದ್ರು ಮುಟ್ಟಿದ್ರೆ ಸೈಲೆನ್ಸರ್ ಅಂತೂ ಸುಡೋದಂತೂ ಪಕ್ಕ. ನೋಡ್ಕೊಂಡ್ ಕುತ್ಕೊಬೇಕು ಹಿಂದ್ಗಡೆದು. ಇದೊಂದು ಫ್ಯೂಚರ್ ಇಷ್ಟ ಆಗ್ಲಿಲ್ಲ. ಮತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಮಿರರ್ ಅಂದ್ರೆ ಬೇರೆ ಗಾಡಿಲೆಲ್ಲ ಈ ತರ ಎಲ್ಲ ಅಡ್ಜಸ್ಟ್ ಮಾಡೋದು, ಫ್ರಂಟ್ ಬ್ಯಾಕು. ಇದ್ರಲ್ಲಿ ಇಷ್ಟೇ ತಿರ್ಸೋಕಾಗೋದು. ಹಂಗಾಗಿ ಈ ಮಿರರ್ ನ ತೆಗ್ಸಿಕ್ಬೇಕು. ಸದ್ಯಕ್ಕೆ ತೆಗ್ಸಿಲ್ಲ, ಸಿಟಿಲಿ ಪೊಲೀಸ್ ಹಾಕೊಂಡ್ ಗುಮ್ತಾರೆ ಅಂತ. ಹಂಗಾಗಿ ಇದು 2 ಮಿರರ್ ತೆಗ್ಸ್ಬಿಟ್ಟು ನಾನು ಸ್ಟೈಲಿಶ್ ಮಿರರ್ ಆಡ್ ಮಾಡ್ಕೊಬೇಕು. ಇದೊಂದು ಚೆನ್ನಾಗಿರೋದು ಕೊಟ್ಟಿಲ್ಲ. ಅದು ಬಂದ್ಬಿಟ್ಟು ಇನ್ನೇನು ಪ್ರಾಬ್ಲಮ್ ಅನ್ಸ್ಲಿಲ್ಲ. ಒಂದ್ ಸ್ವಲ್ಪ ವೈರಿಂಗ್ ಎಲ್ಲ ಓಪನ್ ಆಗಿ ಕೊಟ್ಟಿದ್ದಾರೆ. ಈ ವೈರ್ಸ್ಗಳೆಲ್ಲ ಓಪನ್ ಆಗಿ ಕೊಟ್ಟಿದ್ದಾರೆ. ಇದೊಂದ್ ಸ್ವಲ್ಪ ಇನ್ನೂ ಒಳಗಡೆ ಎಲ್ಲ ಕ್ಲೀನ್ ಆಗಿ ಕೊಟ್ಬೋದಿತ್ತು ಅಲೈನ್ಮೆಂಟ್ ಮಾಡಿ. ಅದು ಬಿಟ್ರೆ ನನಗೇನು ಆ ಥರದ ಪ್ರಾಬ್ಲಮ್ ಏನು ಅನ್ಸಿಲ್ಲ. ಎಷ್ಟೋ ಜನ ಅದೊಂದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ದ ಹಾಗೆ ಇದು ಫೋರ್ಕಲ್ಲೆಲ್ಲ ವಾಟರ್ ಸ್ಟೋರೇಜ್ ಆಗ್ತಾ ಇದೆ ಅಂತಾರೆ. ನಾನು ಚೆಕ್ ಮಾಡಿದಾಗ ಫಸ್ಟ್ನೇ ದಿನ ವಾಟರ್ ಸ್ಟೋರೇಜ್ ಆಗಿತ್ತು. ಬಟ್ ಈಗೇನು ವಾಟರ್ ಸ್ಟೋರೇಜ್ ಹತ್ರ ಬಾ ನೋಡಿ, ಇಲ್ಲಿ ವಾಟರ್ ಸ್ಟೋರೇಜ್ ತೋರಿಸ್ತೀನಿ. ಇದೊಂದು ಪ್ರಾಬ್ಲಮ್ ಇದೆ ನೋಡಿ, ಕಾಣಿಸ್ತೈತಾ? ಹತ್ರ ಬಾ ನೋಡಿ, ವಾಟರ್ ಸ್ಟೋರೇಜ್ ಇದೆ. ಇದೊಂದು ಸ್ವಲ್ಪ ಪ್ರಾಬ್ಲಮ್. ವಾಟರ್ ಸ್ಟೋರೇಜ್ ಇದು ಇರುತ್ತೆ, ವಾಷಿಂಗ್ ಮಾಡ್ತಿಲ್ಲ, ಡ್ರೈ ಮಾಡ್ಬಿಡಕ್ಕೆ ಅದನ್ನ. ಇದ್ರಲ್ಲಿ ಇನ್ನೊಂದು ಬ್ಯಾಡ್ ಫೀಚರ್ ಏನಂತ ಅಂದ್ರೆ, ನೋಡಿ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಎತ್ತಕ್ಕೂ ಕೂಡ ಜಾಗ ಇಲ್ಲ. ಆ ಥರ ಜಾಗದಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲಾದರೂ ಇಲ್ಲಿ ಕೊಟ್ಟಿದ್ದಾರೆ ಯೂಸ್ ಆಗುತ್ತೆ. ಯಾವುದಾದ್ರೂ ಕೀನು ಏನಾದರೂ ತಗೊಂಡು ಎತ್ತಬೇಕು. ಅದು ಬಿಟ್ಟರೆ ಇದು ಬರೋದೇ ಇಲ್ಲ ಮೇಲಕ್ಕೆ. ಸಂದಿಲ್ ಕೊಟ್ಬಿಟ್ಟಾರೆ. ಇದೊಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟವ್ರೆ, ಆದರೆ ಸಂದಿಲ್ ಕೊಟ್ಟವ್ರೆ. ಸ್ವಲ್ಪ ಇಲ್ಲೆಲ್ಲಾದರೂ ಅಡ್ಜಸ್ಟ್ ಮಾಡಿ ಕೊಡಬೇಕಿತ್ತು, ಅದೊಂದು ಕೊಟ್ಟಿಲ್ಲ. ಜನ ಇಂಜಿನಲ್ಲಿ ಸೌಂಡ್ ಬರುತ್ತೆ, ಆಯಿಲ್ ಲೀಕೇಜು ಅಂತ ಹೇಳ್ತಿದ್ರು. ನಾನು ಆಲ್ರೆಡಿ ಆಗಲೇ ಒಂದು 300 ಕಿಲೋಮೀಟರ್ ಓಡಿಸಿದ್ದೀನಿ. ಏನು ಸೌಂಡ್ ಇಲ್ಲ. ಮುಂದಕ್ಕೂ ಬರ್ದಿಲ್ದಂಗೆ ನೋಡ್ಕೊಳಪ್ಪ. ಅದು ಬಿಟ್ರೆ ಇಂಜಿನಲ್ಲಿ ಸೌಂಡ್ ಏನೂ ಇಲ್ಲ. ನನಗೇನು ಕಾಣಿಸ್ಲಿಲ್ಲ. ಇನ್ನು ಫಸ್ಟ್ನೇ ಸರ್ವಿಸಿಗೆ ಹೋಗಿಲ್ಲ ಗಾಡಿ. ಫಸ್ಟ್ನೇ ಸರ್ವಿಸಿಗೆ ಹೋದಾದ್ಮೇಲೆ ಒಂದು ವಿಡಿಯೋ ಹಾಕ್ತೀನಿ. ಫಸ್ಟ್ನೇ ಸರ್ವಿಸಲ್ಲಿ ಎಷ್ಟು ಬಿಲ್ ಆಯ್ತು, ಏನೇನೆಲ್ಲ ಪ್ರಾಬ್ಲಮ್ ಬಂದಿತ್ತು ಅಂತ. ಫಸ್ಟ್ನೇ ಸರ್ವಿಸ್ ಅಲ್ಲಿ ಆದಷ್ಟು ನಿಮ್ ಗಾಡಿನ ಒಂದು 70-80 ಮೇಲೆ ಹೊಡಿಬೇಡ್ರಿ. ಯಾಕಂತ ಅಂದ್ರೆ ಫಸ್ಟ್ನೇ ಸರ್ವಿಸ್ ಅಲ್ಲಿ ಇಂಜಿನ್ ಕುತ್ಕೊಬೇಕು. ಇನ್ನ ಆಯಿಲ್ ಕಡಿಮೆ ಇರುತ್ತೆ. ಅವರು ಕೊಡ್ಸಿ ಅದಕ್ಕೆ ಅಂತಲೇ 500-700 ಕಿಲೋಮೀಟರ್ ಒಳಗಡೆ ಸರ್ವಿಸ್ ಕೊಟ್ಟಿರ್ತಾರೆ. ಆದಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿ ಫಸ್ಟ್ನೇ ಸರ್ವಿಸ್. ನಾನಂತೂ ಒಂದು 70-80 ಮೇಲೆ ಹೋಗಿಲ್ಲ. ಆಲ್ಮೋಸ್ಟ್ 60 ಮೇಲೆ ಹೋಗೋದು ಬೇಡ ಅನ್ಸುತ್ತೆ. ಅದು ಹೈವೇ ಕಂಡ್ಬಿಟ್ರೆ ಆಟೋಮೆಟಿಕ್ ಥ್ರೋಟಲ್ ಮೇಲೆ ಕೈ ಹಿಂಗ್ ಹೋಗ್ಬಿಡುತ್ತೆ. ಅದು ಬಿಟ್ರೆ ಈ ಗಾಡಿಲಿ ಏನೂ ಇಲ್ಲ. ಇನ್ನ ಪ್ರಾಬ್ಲಮ್ ಬಗ್ಗೆ ಆಯ್ತು. ಇವಾಗ ನನಗೆ ಇಷ್ಟ ಆಗಿದ್ದ ಫ್ಯೂಚರ್ ಬಗ್ಗೆ ಹೇಳ್ತೀನಿ ಬನ್ನಿ. ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಏನಂತ ಅಂದ್ರೆ, ಇದರಲ್ಲಿ ಕರಿಷ್ಮಾದಲ್ಲಿ ಯೂಸ್ ಮಾಡಿರುವಂತ 210cc ಲಿಕ್ವಿಡ್ ಕೂಲಿಂಗ್ ಇಂಜಿನ್ ಕೊಟ್ಟಿದ್ದಾರೆ. ಮತ್ತೆ ಸ್ಲಿಪ್ಪರ್ ಕ್ಲಚ್ ಆಡ್ ಆಗಿದೆ. ಅದು ಬಿಟ್ರೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ 210 ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಅದು ಬಿಟ್ರೆ ಹಿಂದ್ಗಡೆ ಸಸ್ಪೆನ್ಷನ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಐತೆ. ಮತ್ತೆ ಹಿಂದ್ಗಡೆ ವೀಲ್ ನೋಡೋದಾದ್ರೆ ನೀವು ಕಾಣಿಸ್ತದಿನಾ, ಹಿಂದ್ಗಡೆ ವೀಲು 18 ಇಂಚ್ ವೀಲ್ ಕೊಟ್ಟಿದ್ದಾರೆ. ಎಲ್ಲಾದು ಬರೋದು ಟ್ಯೂಬ್ಲೆಸ್ ಯಾವುದು ಇಲ್ಲ. ಮತ್ತೆ ಫ್ರಂಟ್ ಬ್ಯಾಕು ಡ್ಯೂಯಲ್ ABS ಇದೆ. ಫ್ರಂಟ್ ಟೈರ್ ನೋಡೋದಾದ್ರೆ 21 ಇಂಚ್ ಟೈರ್ ಕೊಟ್ಟಿದ್ದಾರೆ.
ಫ್ರಂಟು ಬ್ಯಾಕು ಡ್ಯೂಯಲ್ ABS ಕೊಟ್ಟಿದ್ದಾರೆ. ಆಫ್ ರೋಡಿಂಗ್ ಅಂತ ಬಂದರೆ ಇದರಲ್ಲಿ 3 ಮೋಡ್ಸ್ ಐತೆ, ಅಂದರೆ 3 ಮೋಡ್ಸ್ ಕೊಟ್ಟಿದ್ದಾರೆ. ಸೆಂಟ್ರ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಟ್ರಿಪ್ 1 ಟ್ರಿಪ್ 2 ಆಮೇಲೆ ABS ಮೋಡು. ABS ಮೋಡಿಗೆ ಬಂದುಬಿಟ್ರೆ ಇಲ್ಲಿ ನೀವು ಟ್ರಿಪ್ 1 ದೂರ ಇಡಿ ಒಂದು ಸ್ವಲ್ಪ. ABS ಮೋಡಲ್ಲೇ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ರೋಡಲ್ಲಿದೆ ನನ್ನ ಗಾಡಿ. ಈ ಗಾಡಿ ಟ್ರಯಲರ್ ಇದೆ, ಅಂದರೆ ಹಿಂದ್ಗಡೆದು ABS ಆಫ್ ಆಗಿದೆ, ಮುಂದ್ಗಡೆದು ಮಾತ್ರ ABS ಆನ್ ಆಗಿರುತ್ತೆ ಟ್ರಯಲಲ್ಲಿ. ಅದು ಬಿಟ್ಟರೆ ನಿಮಗೆ ಮತ್ತು ಈಗ ಟ್ರಯಲ್ ಎಲ್ಲ ಆಯಿತಾ, ಆಫ್ ರೋಡಿಗೆ ಹಾಕ್ಬಿಟ್ರೆ ಫ್ರಂಟು ಬ್ಯಾಕು 2 ABS ಆಫ್ ಆಗುತ್ತೆ ನಿಮಗೆ. ನೋಡಿ ಇಲ್ಲಿ ಆಫ್ ರೋಡು ಪ್ಲಸ್ ಹೆಲ್ಮೆಟ್ ಸಿಂಬಲ್ ಕೂಡ ತೋರಿಸ್ತಾ. ನೀವು ಡಿಸ್ಪ್ಲೇ ನೋಡೋದಾದರೆ 4.2 ಇಂಚನ TFT ಕಲರ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಪ್ಲಸ್ ಅದ್ರದ್ದು ಜೊತೆಗೆ ಸ್ಮಾರ್ಟ್ ಆಗಿರೋ ಸ್ವಿಚ್ಚಸ್ಸು ಡಿಸ್ಪ್ಲೇ ಕಂಟ್ರೋಲಿಗೆ. ಇದು ABS ಮೋಡು ಮತ್ತು ಡಿಸ್ಟೆನ್ಸು, ಟೈಮು, ಅವರೇಜ್ ಸ್ಪೀಡು, ಅವರೇಜ್ ಫ್ಯೂಲು, ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ. ಬ್ಲೂಟೂತ್ ಕನೆಕ್ಟಿವಿಟಿಯಲ್ಲಿ ಟರ್ನ್ ಟು ಟರ್ನ್ ನ್ಯಾವಿಗೇಷನ್ ಕೂಡ ತೋರಿಸುತ್ತೆ. ಅದು ಬಿಟ್ಟರೆ SMS ಅಲರ್ಟು, ಫೋನ್ ಕಾಲ್ ಅಲರ್ಟು 2 ಕೂಡ ತೋರಿಸುತ್ತೆ. ABS ಅಲ್ಲಿ 3 ಮೋಡ್ಸ್ ಇದೆ. ನನಗೆ ಇದರಲ್ಲಿ ಸಖತ್ ಇಷ್ಟ ಆಗಿದ್ದು ಅಂದರೆ ಇದು ಸ್ಮಾರ್ಟಾಗಿ ಕೊಟ್ಟಿದ್ದಾರೆ ಸ್ವಿಚ್ಚಸ್ನ. ಅದು ಬಿಟ್ಟರೆ ಇಲ್ಲಿ 4 ವೇ ಇಂಡಿಕೇಟ್ರು ಆಫು ಆನು. ಮತ್ತು ಅದು ಬಿಟ್ಟರೆ ಇಲ್ಲಿಗೆ ನೆಕ್ಸ್ಟು ನಾನು ಕ್ಯಾಮ್ರಾ ಹಾಕೊಬೇಕು ಅಂತ ಸದ್ಯಕ್ಕೆ ಇಲ್ಲಿ ಹಾಕಿದ್ದೀನಿ. ಇನ್ನೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬೇಜಾನಿದೆ ಇದರಲ್ಲಿ ಮಾಡಿಸೋದು. ಏನಂತ ಅಂದರೆ ಇಲ್ಲಿಗೆ GPS ಮೌಂಟ್ ಬರುತ್ತೆ. ಇದನ್ನು ತೆಗೆಸ್ಬಿಟ್ಟು GPS ಮೌಂಟ್ ಹಾಕ್ಬಿಟ್ರೆ ಇಲ್ಲಿಗೆ ನೀವು GoPro ಅಥವಾ Insta360 ಕ್ಯಾಮ್ರಾ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಇಲ್ಲಿಗೆ ನಾನು ಸದ್ಯಕ್ಕೆ ಹಾಕಿದ್ದೀನಿ. ಇಲ್ಲಿಗೆ ಮೊಬೈಲ್ ಹೋಲ್ಡರ್ ಹಾಕಬೇಕು. ಅದು ಬಿಟ್ಟರೆ ಇದರಲ್ಲಿ ಸೀಟ್ ಹೈಟ್ ಬಂದುಬಿಟ್ಟು ಸೀಟ್ ಹೈಟು 830 mm ಬರುತ್ತೆ ನಿಮಗೆ. ಆಲ್ಮೋಸ್ಟ್ 5.5 ಫೀಟ್ ಇರೋರಿಗೆ ಆರಾಮಾಗಿ ಕಾಲೆಟಕಿಸುತ್ತೆ. 5 ಫೀಟು ಒಳಗಡೆ ಇರೋರಿಗೆ ಒಂದು ಸ್ವಲ್ಪ ತುದಿಗಾಲಲ್ಲಿ ನಿಂತ್ಕೊಬೇಕಾಗುತ್ತೆ. ಅದು ಬಿಟ್ಟರೆ ಈ ಗಾಡಿ ಮಾತ್ರ ಒಳ್ಳೆ ಬಜೆಟಲ್ಲಿ ಬೆಂಕಿ ಗಾಡಿ ಅಂತ ಹೇಳ್ಬೋದು. ಇದಕ್ಕೆ ಮತ್ತು ಹಿಮಾಲಯನ್ಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಹಿಮಾಲಯನ್ನು ಬೇರೆ ಕ್ರೇಜ್ ಇದೆ. ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಯಾಕಂತಂದರೆ ನಮ್ಮ ಎಕ್ಸ್ಪಲ್ಸ್ 210 ಅಂದರೆ ಒಳ್ಳೆ ಬಜೆಟ್ಟಿಗೆ ಆಫ್ ರೋಡಿಂಗ್ ಗಾಡಿ ಮತ್ತು ಡೈಲಿ ಯೂಸಿಗೆ ಮೇಂಟೆನೆನ್ಸ್ ಖರ್ಚಿಗೆ ಪ್ರತಿಯೊಂದಕ್ಕೂ ಯೂಸ್ ಆಗೋವಂಥ ನಮ್ಮ ಹೀರೋ ಎಕ್ಸ್ಪಲ್ಸ್ 210 ಗಾಡಿನ ನೀವು ಕಣ್ಣು ಮುಚ್ಕೊಂಡು ತೊಗೋಬೋದು. ನೀವೇನಾದರೂ ಆಫ್ ರೋಡು ಮತ್ತು ಟೂರಿಂಗು ಅಂತ ಗಾಡಿ ಏನಾದರೂ ನೋಡ್ತಾ ಇದ್ರೆ ಎಕ್ಸ್ಪಲ್ಸ್ 210ನ ಆರಾಮಾಗಿ ತೊಗೊಬೋದು ಕಣ್ಣು ಮುಚ್ಕೊಂಡು. ಈಗ GST ಕಡಿಮೆ ಆಗಿರೋದ್ರಿಂದ ನನಗೆ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 220 ಆಯಿತು. ಕೆಲವೊಬ್ರು ಪ್ರೈಸ್ ಬಗ್ಗೆ ಎಲ್ಲ ತಿಳಿಸ್ಕೊಡಲ್ಲ. ಯಾಕಂದರೆ ನಾನು ಎಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಿಮಗೆ ಪ್ರೈಸ್ ಬಗ್ಗೆ ಆಯಿತು, ಪ್ರತಿಯೊಂದು ಪ್ರಾಬ್ಲಮ್ ಬಗ್ಗೆ ಆಯಿತು, ಪ್ರತಿಯೊಂದು ಡೀಟೇಲ್ಸ್ ಆಗಿ ವಿಡಿಯೋ ಮಾಡಿದ್ದೀನಿ. ಇನ್ನೂ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಎಕ್ಸ್ಪಲ್ಸ್ 210 ತಗೊಳ್ಳೋ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.